ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಆಶಾ. ವೆಲ್ಕಮ್ ಟು ಆಶಾ ಅಡುಗೆ ಕಟ್ಟೆ. ಸೊ ಇವತ್ತು ನೀವು ನೋಡ್ತಾ ಇದ್ದೀರಾ ಅನ್ಕೋತೀನಿ. ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂತ. ಇವಳು ನನ್ನ ಕಸಿನ್ ಸಿಸ್ಟರು ಪಲ್ಲವಿ ಅಂತ. ಹಾಯ್. ಸೊ ಇವಳು ಇವತ್ತು ಬಂದಿದ್ದರಿಂದ ನಾನು ಈ ರೆಸಿಪಿ ಮಾಡ್ತಾ ಇರೋದು. ಯಾಕೆಂದರೆ ಅವಳು ಒಂದು ಡಿಫ್ರೆಂಟ್ ವಿಧಾನ ಹೇಳ್ಕೊಟ್ಟಿದ್ಲು. ಏನು ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ. ಬನ್ನಿ ಈ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ, ಹಾಗೆ ನಾನು ಒಂದೊಂದೇ ಸ್ಟೆಪ್ನ ಅದರಲ್ಲಿ ಎಲ್ಲೆಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ ಈಗ ಬಾಳೆಕಾಯಿ ಬಜ್ಜಿ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಳ್ಳೋಣ ಅಂತ ಹೇಳ್ತಾ ಹೋಗ್ತೀನಿ. ಸೊ ಒಂದು ಬಾಳೆಕಾಯಿನ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಈ ಥರ ಹೆಚ್ಚಿದ್ದೀನಿ. ಸೊ ಈ ಥರ ಇದನ್ನು ಹೆಚ್ಚಿ ನಾವು ನೀರಲ್ಲಿ ಏನಕ್ಕೆ ನೆನೆಸಿದ್ದೀವಿ ಅಂದರೆ ಕಪ್ಪಾಗಬಾರ್ದು ಅನ್ನೋದಕ್ಕೋಸ್ಕರ. ಸೊ 1 ಕಪ್ಪು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು. ಸೊ ಇದು ನಮಗೆ ಚೆನ್ನಾಗಿ ಬರುತ್ತೆ ನಮಗೆ ಬಜ್ಜಿಗಳು ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ. 1 ಕಪ್ಪು. ಸ್ವಲ್ಪ ಜೀರಿಗೆ, ಒಂದು 1/4 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನು ಓಂಕಾಳು ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಸೋಡಾ, ಇದು ಒಂದು ಕಾಲಿಗಿಂತ ಸ್ವಲ್ಪ ಕಮ್ಮಿ ಇರೋಂಗೆ ನಾನು ಸೋಡಾ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದಲ್ಲದೆ ನಾವು ಮತ್ತು ಪೆಪ್ಪರ್ ಪೌಡರ್ನ ಒಂದು ಸ್ವಲ್ಪ ಹಾಕ್ಕೊಳ್ಳೋಣಂತೆ. ಹಾಗೆ ಸೊ ಈಗ ನಾನು ಕಲಿಸ್ತಾ ಹೋಗ್ತೀನಿ. ಇದರಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಏನು ತೋರಿಸ್ತೀನಿ ಅಂತ ಇಲ್ಲೇ ಹೇಳ್ತಾ ಹೋಗ್ತೀನಿ. ಬನ್ನಿ ಹೇಳ್ತಾ ಇದ್ದೀನಿ. ಸೊ ಫಸ್ಟು ನಾವು ಈಗ ಜೀರಿಗೆ ಹಾಕ್ತಾ ಇದ್ದೀವಿ. ಸೊ ಜೀರಿಗೆನ ಹಾಕ್ಕೊಂಡು ದೆನ್ ಓಂಕಾಳನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಇದರಲ್ಲಿ ಏನೇನು ಹಾಕ್ತಾ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ನಾನು ಒಂಚೂರು ಇದರಲ್ಲಿ ಲಿಟಲ್ ಡಿಫ್ರೆಂಟ್, ಎಲ್ಲದಕ್ಕಿಂತನೂ ಏನು ಮಾಡ್ಬೋದು ಡಿಫ್ರೆಂಟ್ ಅಂತ ನಾನು ಇಲ್ಲಿ ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಸೊ ಇದರಲ್ಲಿ ಸ್ವಲ್ಪ ಈಗ ಸೋಡಾನ ಹಾಕೋತಾ ಇದ್ದೀನಿ ಈಗ. ಹಾಗೆ ಪೆಪ್ಪರ್ ಪೌಡ್ರನ್ನ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ ಈಗ ಹೀಗೆ. ಸೊ 1/4 ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಈಗ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದಕ್ಕೆ ಎಷ್ಟು ಬೇಕು ಉಪ್ಪು ಅದನ್ನು ಕೂಡ ಹಾಕಿದ್ದೀನಿ ಈಗ. ಹಾಂ, ಈಗ ಕಲಿಸ್ಕೊಳ್ಳೋಣ ಬನ್ನಿ. ಈಗ ಇದರಲ್ಲಿ ಡಿಫ್ರೆಂಟ್ ಏನಂತ ಹೇಳಿದರೆ, ಇದನ್ನು ನಾವು ಕಲಿಸ್ಬಿಟ್ಟು 1/2 hour ಇದರನ್ನ ನೆನೆಯಕ್ಕೆ ಬಿಡಬೇಕು. ಸೊ ಆಗ ಬಿಟ್ಟಾಗಲೇ ಅದು ಆ ಪ್ಲಫಿನೆಸ್ ಬರೋದು ನಮಗೆ, ಅಂದರೆ ಕ್ರಿಸ್ಪಿ ಪ್ಲಫಿ ಥರ ಬರುತ್ತೆ ನಮಗೆ. ಹೇಗೆ ನಮ್ಗೆ ಆಚೆ ಕಡೆ ಮೆಣಸಿಕಾಯಿ ಬೋಂಡ ಹೇಗೆ ಸಿಗುತ್ತೆ ಅದೇ ಥರ ನಮಗೆ ಇಲ್ಲಿ ಮನೇಲೂ ಕೂಡ ನಾವು ಹಾಗೆ ಮಾಡ್ಕೋಬೋದು ಹಿಟ್ಟನ್ನು. ಸೊ ನೀವು ಅರ್ಜೆಂಟಾಗಿ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದು 1/2 hour 20 minutes ಅಂತೂ ಇದನ್ನು ನೆನೆಯಕ್ಕೆ ಬಿಡಲೇಬೇಕು. ನೆನೆಯಕ್ಕೆ ಬಿಟ್ಟಾಗ ಬಜ್ಜಿಗಳು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮಾಡೋದೇ ಹೇಗೆ ಈಗ ನೋಡ್ತಾ ಇದ್ದೀರಲ್ಲ ಈಗ. ಸೊ ಹಾಗೇ ನಾವು 1/2 hour ಬಿಡ್ತಾ ಇದ್ದೀನಿ ಈಗ ಇದನ್ನು ನೆನೆಯಲಿಕ್ಕೆ. ನೀವು ಕೂಡ ಈಗ ಇದೇ ಥರನೇ 1/2 hour ಬಿಟ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಈಗ ನಾವು ಕೂಡ ಇದನ್ನು ಬಿಟ್ಟು ಈಗ ಎಣ್ಣೆಲಿ ಹಾಕ್ಕೊಳ್ಳೋಣ ತೋರಿಸ್ತಾ ಹೋಗ್ತೀನಿ ಅಂತೆ. ನೋಡಿ ಈಗ ಈ ಕನ್ಸಿಸ್ಟೆನ್ಸಿಗೆ ಈಗ ನಾವು ಕಲಸಿಟ್ಕೊಂಡಿದ್ದೀವಿ. ಈ ಥರ ನೋಡಿ ಹಾಕಿದರೆ ಹಿಂಗೆ ಬೀಳಬೇಕು. ಸೊ ಅದಕ್ಕೆ ನಾವು ಕಲಿಸ್ಬಿಟ್ಟು ಇಟ್ಕೊಂಡ್ರೆ 1/2 hour ನೆನೆಯಕ್ಕೆ ಇಟ್ಬಿಡೋಣ ಈಗ. ಸೊ ನೆನೆಸಿಟ್ಟು ಆಮೇಲೆ ನಾನು ಬಜ್ಜಿ ಹಾಕೋದನ್ನು ತೋರಿಸ್ತೀನಿ. ಈಗ ಬಜ್ಜಿ ಹಾಕೋಣ. ಈಗ ಚೆನ್ನಾಗಿ ಇಟ್ಟು ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಳ್ಳುತ್ತೆ ಅಲ್ಲ. ಈಗ ನೋಡ್ತಾ ಇದ್ದೀರಾ ನೀವು. ಸೊ ಹಿಟ್ಟು ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿಗಳು, ತುಂಬ ಕ್ರಿಸ್ಪಿಯಾಗಿರುತ್ತೆ. ಈಗ ನೋಡೋಣ ತೋರಿಸ್ತೀನಿ. ಹೀಗಾಗಿ ನೀವೇ ನೋಡ್ತಾ ಇದ್ದೀರಾ. ಸೂಪರಾಗಿ ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ನೋಡಿ ಇಲ್ಲಿ ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಈಗ. ಸೊ ಇದನ್ನು ನಾವು ತಟ್ಟೆಗೆ ಹಾಕ್ಕೊಂಡ್ಬಿಡೋಣ ಈಗ. ಸೊ ನಾನು ತೆಗಿತಾ ಇದ್ದೀನಿ ಈಗ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಹೇಗೆ ಯಾವ್ಯಾವ ಸ್ಟೆಪ್ಪಲ್ಲಿ ಯಾವ ಥರ ಕ್ರಿಸ್ಪಿಯಾಗಿ ಬರೋದು, ಹಿಟ್ಟು ನೆಂದಷ್ಟು ಹೇಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಇದನ್ನು ಮಾಡ್ಕೊಳ್ಳಿ. ಬನ್ನಿ ನಾವು ಒಂಚೂರು ಟೇಸ್ಟ್ ನೋಡೋಣ ಇವಾಗ. ಪಲ್ಲವಿ, ಸೊ ಟೇಸ್ಟ್ ತಗೊಳ್ಳಮ್ಮ, ಹೆಂಗಿದೆ ನೋಡೋಣ ಒಂದ್ಸಾರಿ ಅಲ್ವಾ? ನೋಡೋಣ ಈಗ. ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿದೆ ಅಲ್ವಾ? ನಾನು ಮನೆಗೆ ಹೋದಾಗೆಲ್ಲ ನನಗೆ ಮಾಡಿಕೊಡ್ತಾ ಇದ್ಲು. ನನಗೆ ಭಾಳ ಇಷ್ಟ ಆಗ್ತಾ ಇತ್ತು. ಅದಕ್ಕೆ ಹೆಂಗಿದ್ದು ಬಂದಿದ್ರಲ್ಲ ನನ್ನ ವೀಕ್ಷಕರಿಗೂ ತೋರಿಸ್ಬಿಡೋಣ ಒಂದ್ಸಾರಿ ಅಂತ, ಹೇಗೆ ಇದ್ರದ್ದು ಟ್ರಿಕ್ಸು ವಿಧಾನಗಳನ್ನು ಹೇಗೆ ಹೇಳ್ಕೊಡೋಣ ಅಂತ ಅನ್ನಿಸ್ತು.
ಹಾಗಾಗಿ ಯಾಕಂದರೆ ನಾನು ಮಾಡ್ತಾ ಇದ್ದೆ ಮನೇಲಿ ಮಾಡುವಾಗ ನಾನು ಸೋಡಾ ಹಾಕ್ತಾ ಇದ್ದೆ, ತಕ್ಷಣ ಆವಾಗಲೇ ಹಿಟ್ಟು ಕಲಿಸ್ಬಿಟ್ಟು ನಾವು ಬೋಂಡ ಮಾಡ್ತಾ ಇದ್ವಿ, ಬಜ್ಜಿ ಮಾಡ್ತಾ ಇದ್ವಿ. ಬಟ್ ಅದು ಕೆಲವೊಂದ್ಸತಿ ನನಗೆ ಅದು ಈ ಹೊರಗಡೆ ನಾವು ತಂದು ತಿಂತೀವಿ ನೋಡಿ ಕ್ರಿಸ್ಪಿಯಾಗಿ, ಹಂಗೆ ಬರ್ತಾ ಇರಲಿಲ್ಲ. ಇವ್ರು ಮಾಡಿದ್ನಲ್ಲ, ಇವ್ರು ಮಾಡಿದಾಗ ನನಗೆ ವಾವ್ ಸಖತ್ತಾಗಿದೆ ಅಂತ ಅನಿಸ್ತು. ಅದಕ್ಕೆ ನಾನು ಬಂದಾಗ ನನಗೆ ನಿಮಗೂ ಒಂದ್ಸತಿ ತೋರಿಸ್ಬಿಡೋಣ ಅಂತ ಅನಿಸ್ತು. ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇರೋದು. ಸೊ ನೀವು ಕೂಡ ಇದನ್ನು ಮಾಡಿಕೊಂಡು ಹೇಗಿದೆ ಟೇಸ್ಟು, ಹೊರಗಡೆ ಹೇಗಿರುತ್ತೆ ಬಾಳೆಕಾಯಿ ಬಜ್ಜಿ ಹಾಗೇ ಇರುತ್ತೆ ನೋಡಿ. ಸೊ ಹಾಗೆ ನೀವು ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆದರೆ ಯಾರು ಕಮೆಂಟ್ ಸೆಕ್ಷನಲ್ಲಿ ಏನೂ ಹಾಕ್ತಾ ಇಲ್ಲ, ಹಾಕಿ ನಾವು ನೋಡೋಣ. ಆಮೇಲೆ ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ರೆಸಿಪಿಗಳನ್ನು ಯಾವುದಾದ್ರು ಇದ್ದರೆ ನೀವು ಕಳಿಸ್ಕೊಡಿ, ನಾನು ಅದನ್ನು ಟ್ರೈ ಮಾಡಿ ನೋಡಿ. ಸೊ ಸಖತ್ತಾಗಿದೆ ಅಂತ ನಾನು ಹೇಳ್ತೀನಿ. ನಿಮ್ಮ ಡಿಫ್ರೆಂಟ್ ಒಂದು ರೆಸಿಪಿ ಯಾವ್ದಾರು ಇದ್ದರೆ ನೀವು ಕಳಿಸ್ಕೊಡ್ಬೋದು ನನಗೆ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೀಗೆ ನಾವು ಹೊಸ ರೆಸಿಪಿಗೆ ಜೊತೆಗೆ ನಾನು ಇನ್ನೂ ರೆಡಿ ಇದೆ ರೆಸಿಪಿಗಳು ಬರ್ತಾ ಇರ್ತೀನಿ. ಬಂದಿದ್ದನ್ನು ನೀವು ಜಸ್ಟ್ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್ ಅಲ್ವಾ ಪಲ್ಲವಿ?